ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಇರುವಂತದ್ದಾಗಿರುತ್ತೆ. ನಾವು ಕೂಡ ಇನ್ಸ್ಟಾಗ್ರಾಮ್ ವಿದ್ಯಾರ್ಥಿಗಳಿಗೆ ಒಂದು ಇಂತಹ ಪ್ರಶ್ನೆಗಳಿದ್ರೆ ಕೇಳಿ ಅಂತಕ್ಕಂಥ ಒಂದು ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದೀವಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಬಹುತೇಕ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಿದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ಕನ್ನಡವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನಮಗೆ ಪ್ರಶ್ನೆನ ಕೇಳಬಹುದಾಗಿರುತ್ತೆ. ವಿಡಿಯೋ ಮುಖಾಂತರ ಆದಷ್ಟು ಉತ್ತರವನ್ನು ಕೊಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳ ಹೆಚ್ಚಿಗೆ ಬರ್ತಿರುವಂತಹ ಪ್ರಶ್ನೆ ಏನಂದ್ರೆ, ಸೊ ಆ ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಬರ್ತಿದೆ ಅಂತ, ರಿಸಲ್ಟ್ ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಅಂತಾನೂ ಕೂಡ ಎಲ್ಲ ಸುದ್ದಿಗಳು ಬರ್ತಿದೆ ನಮಗೆ. ನಂತರದಲ್ಲಿ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥ ಒಂದು ಮಾಹಿತಿಗಳನ್ನ ನಮಗೆ ಕೆಲವರು ಹೇಳ್ತಿದ್ದಾರೆ. ಅದು ನಿಜಾನ ಸುಳ್ಳ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಬರ್ತಿರುವಂತಹ ಪ್ರಶ್ನೆ ಆಗಿದ್ದಾವೆ. ನಂತರದಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಆಗಿದ್ರೆ ಇಲಾಖೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಬ್ತಿರ್ತಕ್ಕಂಥ ಒಂದು ಸುದ್ದಿಗಳಿದಾವಲ್ಲ, ಈ ಒಂದು ಸುದ್ದಿಗಳು ಅಸಲಿನ ನಕಲಿನ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆನ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿಯ ಒಂದು ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಒಂದು ಅಧಿಕೃತ ಒಂದು ಮಾಹಿತಿಗಳು ಏನೇನಿದ್ದಾವೆ, ಇಲಾಖೆ ಕಡೆಯಿಂದ ಏನೇನು ಸುದ್ದಿಗಳು ಬಂದಿದ್ದಾವೆ, ಹಾಗಿದ್ರೆ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರನ ತಿಳಿಸ್ತಾ ಇರೋದಾಗಿರುತ್ತೆ. ನಿಮ್ಮ ಪ್ರಶ್ನೆಗಳಿದ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೇಳಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಲ್ ಅಂತ ಆಪ್ಷನ್ ಕೊಟ್ಟಿರ್ತಿರುತ್ತೆ. ನಾವು ಕ್ವಶನ್ ಆಸ್ಕ್ ಮೀ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಕೇಳಿರ್ತೀವಿ, ಪ್ರಶ್ನೆ ಕೇಳಿ ಅಂತ ಸ್ಟೋರಿಯಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರಶ್ನೆನ ಕೇಳಬಹುದಾಗಿರುತ್ತೆ ಅಂತ ಹೇಳ್ತಾ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಫಾಲೋ ಕೂಡ ಮಾಡಿ ಅಲ್ಲಿ ಕೂಡ ಮಾಹಿತಿನ ಪಡ್ಕೋಬಹುದು. ಇನ್ನ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮಾರಿದ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಾನು ಇಲ್ಲಿ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡಬಹುದು, ಇಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತೇನೆ. ಬಹುತೇಕರಿಗೆ ಇಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಒಂದು ಕನ್ಫರ್ಮೇಶನ್ ಮಾಹಿತಿಗಳೆಲ್ಲೂ ಸಿಗ್ತಿರೋದಿಲ್ಲ. ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಲ್ಲಿ ನೈಜಾಂಶವನ್ನ ನಿಮಗೆ ತಿಳಿಸ್ತಾ ಇರುವಂತದ್ದಾಗಿರುತ್ತೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ ಅಂತ ಹೇಳ್ತಾ ಇದೀಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೇಳ್ತಿರುವಂತಹ ಪ್ರಮುಖ ಪ್ರಶ್ನೆ ಅಂದ್ರೆ, ಈ ಒಂದು ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಅಂತ ಕೇಳ್ತೀರಾ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೊದಲನೇ ಪ್ರಶ್ನೆ ಅಂದ್ರೆ ರಿಸಲ್ಟ್ ಯಾವಾಗ ಅಂತ ಕೇಳ್ತೀರಾ. ರಿಸಲ್ಟ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಹೇಳಿದರೆ ವ್ಯಾಲ್ಯೂಯೇಷನ್ ಅನ್ನ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 240 ಮೌಲ್ಯಮಾಪನ ಕೇಂದ್ರಗಳಲ್ಲಿ ಸುಮಾರು 75,000ಕ್ಕೂ ಅಧಿಕ ಶಿಕ್ಷಕರಿಂದ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನ ಶುರು ಕೂಡ ಮಾಡಿದರೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಬೇಗನೆ ಕೊಡಬೇಕು ಅಂತ ಕೂಡ ಇಲಾಖೆಯವರು ಇರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ 8.96 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆನ ಬರೆದಿದ್ದಾರೆ. 2024-25ನೇ ಸಾಲಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 21ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 4ನೇ ತಾರೀಕಿನ ತನಕ ಒಂದು ಪರೀಕ್ಷೆಗಳು ನಡೆದಿರೋದಾಗಿರುತ್ತೆ. ಹಾಗಾಗಿ ಈ ಒಂದು ಸುಮಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರೋದ್ರಿಂದ ಏಪ್ರಿಲ್ 15ನೇ ತಾರೀಕಿನಿಂದ ವ್ಯಾಲ್ಯೂಯೇಷನ್ಗಳು ಶುರು ಮಾಡಿದ್ದಾರೆ. ನಮಗೆ ವಿದ್ಯಾರ್ಥಿಗಳಿಗೆ ಏನೋ ಗೊತ್ತಿಲ್ಲ ಅನ್ಕೊಂತೀನಿ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಹುತೇಕರಿಗೆ ವಿಡಿಯೋ ತಲುಪು ಕೂಡ ಹಿಂದಿನ ವಿಡಿಯೋಸ್ಗಳು ಮಾಡಿರೋದು ಕೂಡ ಸಾಕಷ್ಟು ಜನ ನೋಡಿಲ್ಲ. ಸೊ 8.96 ಲಕ್ಷ ವಿದ್ಯಾರ್ಥಿಗಳು ಏನು ಪರೀಕ್ಷೆನ ಬರ್ತಿರಲ್ಲ ಆ ವಿದ್ಯಾರ್ಥಿಗಳ ಪೈಕಿ ಸೊ ವ್ಯಾಲ್ಯೂಯೇಷನ್ಗಳನ್ನ ಆ ವಿದ್ಯಾರ್ಥಿಗಳದ್ದು ಸುಮಾರು 75,000 ಅಧಿಕ ಶಿಕ್ಷಕರು ಏನಿದಾರಲ್ಲ ಒಂದು ವ್ಯಾಲ್ಯೂಯೇಷನ್ ಮಾಡ್ತಿರುವಂತದ್ದಾಗಿರುತ್ತೆ. ಸೊ ಒಂದು ಕರ್ನಾಟಕ ರಾಜ್ಯಾದ್ಯಂತ ಈ ವ್ಯಾಲ್ಯೂಯೇಷನ್ ಮೌಲ್ಯಮಾಪನವನ್ನು ಏಪ್ರಿಲ್ ತಿಂಗಳ 15ರಿಂದ ಶುರು ಮಾಡಲಾಗ್ತಿದೆ ಅಂತ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತೆ ಶಿಕ್ಷಣ ಸಚಿವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವ್ಯಾಲ್ಯೂಯೇಷನ್ ಅಂತೂ ನಡೀತಿದೆ ಅಂತ ಹೇಳ್ಬೋದು. ವ್ಯಾಲ್ಯೂಯೇಷನ್ ಯಾವಾಗ ಪೂರ್ಣಗೊಳ್ಬಹುದು ಅಂತ ಹೇಳಿದ್ರೆ, ಸದ್ಯಕ್ಕೆ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಹೇಳೋದಾದ್ರೆ ಒಂದು ವ್ಯಾಲ್ಯೂಯೇಷನ್ ಅನ್ನು ಕೂಡ ಏಪ್ರಿಲ್ ತಿಂಗಳ ಕೊನೆಯ ವಾರದ ಒಳಗಡೆ ವ್ಯಾಲ್ಯೂಯೇಷನ್ ಮುಗಿಸ್ತಕ್ಕಂಥ ಒಂದು ಗುರಿಯನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇಟ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ರಿಸಲ್ಟ್ ಯಾವಾಗ ಅಂತ ಕೇಳ್ತೀರಾ. ರಿಸಲ್ಟ್ ಅಂದ್ರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ನಂತರದಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು ಬರೋದಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಮಾಡ್ತಾನೆ ಅವರ ಒಂದು ಮಾರ್ಕ್ಸ್ ಗಳನ್ನ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಂತ ಕೆಲಸ ಕೂಡ ಆಗ್ತವೆ ಅಂತೆಲ್ಲ ಸುದ್ದಿಗಳು ಸದ್ಯಕ್ಕಿದ್ದಾವೆ. ಅದು ಎಷ್ಟು ಒಂದು ಯಾವ ರೀತಿ ಅಂತ ಅಧಿಕಾರಿಗಳು ಸದ್ಯಕ್ಕೆ ಮಾಹಿತಿನ ಕೊಟ್ಟಿಲ್ಲ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಆಗ್ತಾನೆ ಮಾರ್ಕ್ಸ್ ಗಳನ್ನ ಎಸ್ ಎಲ್ ಸಿ ವಿದ್ಯಾರ್ಥಿಗಳದ್ದು ಅಪ್ಲೋಡ್ ಮಾಡೋದಾಗ್ತದೆ ಅಂತೆಲ್ಲ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ, ವ್ಯಾಲ್ಯೂಯೇಷನ್ ಆದ ನಂತರದಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾಕಂದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಆದ ನಂತರದಲ್ಲಿ ಅಪ್ಲೋಡ್ ಮಾಡಿದ್ರು ಅಂತ ಮಾಹಿತಿ ಬಂತು. ಆದ್ರೆ ಇವಾಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ನಡೀತಿದೆ ಅಂತ ಮಾಹಿತಿ ಇದೆ. ಅಂದ್ರೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ತಿದಂಗೆ ಅಪ್ಲೋಡ್ ಮಾಡ್ತಿದಾರಾ ಇಲ್ವಾ ಯಾವ ತರ ಅಂತ ಸದ್ಯಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿನ ಇಲಾಖೆಯವರು ಕೊಟ್ಟಿಲ್ಲ. ಸೊ ಅಂದ್ರೆ ಇದು ಯಾಕೆ ಬರ್ತಿದೆ ಇಲ್ಲಿ ಪ್ರಶ್ನೆ ಅಂದ್ರೆ, ವ್ಯಾಲ್ಯೂಯೇಷನ್ ಆದ್ಮೇಲೆ ಅಪ್ಲೋಡ್ ಮಾಡ್ತಾರೆ ಅಂತ ನಂಗಿದ್ರೆ ವ್ಯಾಲ್ಯೂಯೇಷನ್ಗೆ ಏಪ್ರಿಲ್ ಕೊನೆ ವಾರದಲ್ಲಿ ಆಗ್ತದೆ ಅಂದ್ರೆ ಸೊ ಅಪ್ಲೋಡ್ ಮಾಡೋಕೆ ಒಂದು ಆಲ್ಮೋಸ್ಟ್ ಒಂದು 5-6 ದಿನ ಸಮಯ ಕೂಡ ತಗೋಬಹುದು. ಅದು ಕೂಡ ಕನಿಷ್ಠ 5-6 ದಿನ ಅಂತೂ ಕೂಡ ತಗೋಬಹುದು. ಸೊ ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗ್ಬೋದಾಗಿರುತ್ತೆ. ಬಟ್ ಯಾವಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಏನಾದ್ರೂ ಕೂಡ ಅಂತ ಹೇಳಿದ್ರೆ, ಮೇ ತಿಂಗಳ ಮೊದಲ ವಾರದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶವನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಅಧಿಕಾರಿಗಳು ಕೂಡ ಅಥವಾ ಶಿಕ್ಷಣ ಸಚಿವರು ಕೂಡ ಈ ಕುರಿತು ಮಾಹಿತಿನ ತಿಳಿಸಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಇವಾಗ ರಿಸಲ್ಟ್ ಅರ್ಥ ಆಯ್ತು, ಮೇ ತಿಂಗಳ ಮೊದಲ ವಾರದಲ್ಲಿ ಬರುತ್ತೆ. ಹಾಗೆ ಎಲ್ಲರೂ ಪಾಸ್, ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಿಗೆ ಬರ್ತಾ ಇರುವಂತದ್ದು. ಎಲ್ಲ ಬಹುತೇಕ ವಿದ್ಯಾರ್ಥಿಗಳು ಕೇಳ್ತಿದ್ರ ಎಲ್ಲರನ್ನೂ ಪಾಸ್ ಮಾಡ್ತಾರೆ ಹಾಗೆ ಅಂತ. ಎಲ್ಲರನ್ನೂ ಪಾಸ್ ಮಾಡಂಗಿದ್ರೆ ಎಕ್ಸಾಮ್ ಯಾಕೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಕೆಲವರು ಹೇಳ್ತಿದ್ದಾರೆ ಸುದ್ದಿ ಬರ್ತಿದೆ ನಮಗೆ, ರೂಮರ್ಸ್ ಹಬ್ತಿದೆ ಅಂತೆಲ್ಲ ವಿದ್ಯಾರ್ಥಿಗಳು ಒಂದು ರೂಮರ್ಸ್ ಕೂಡ ಹಬ್ತಾ ಇದಾವೆ, ಸುದ್ದಿಗಳು ಕೂಡ ಎಲ್ಲರೂ ಪಾಸ್ ಹಾಗೆ ಅಂತ. ಎಲ್ಲರೂ ಕೂಡ ಪಾಸ್ ಅಂತೂ ಮಾಡೋದಿಲ್ಲ ವಿದ್ಯಾರ್ಥಿಗಳು, ಅರ್ಥ ಮಾಡ್ಕೊಂಡ್ಬಿಡಿ. ನಾನು ಕೂಡ ಅಲ್ಲಿ ಎಲ್ಲರೂ ಪಾಸ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಕ್ವಶನ್ ಮಾರ್ಕ್ ಸಿಂಬಲ್
ಮೇಲೆ ಇಟ್ಟಿದ್ದೀನಿ. ಅಂದ್ರೆ ನಿಮ್ಮ ಒಂದು ಪ್ರಶ್ನೆ ಆಗಿರುವಂಥದ್ದು ಎಲ್ಲರೂ ಪಾಸ್ ಅಂದ್ಬಿಟ್ಟು ಕೇಳ್ತೀರಾ. ಆ ಕಾರಣ ಕೇಳ್ತಿರೋದು ಎಲ್ಲರನ್ನೂ ಕೂಡ ಪಾಸ್ ಅಂತೂ ಮಾಡಕ್ ಆಗೋದಿಲ್ಲ. ಎಲ್ಲರೂ ಬರ್ದಿರೋ ಪಾಸ್ ಅಂತೂ ಮಾಡ್ತಾರೆ. ಬಟ್ ಅನಾವಶ್ಯಕವಾಗಿ ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ. 8.96 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿದ್ದೀರಾ, ಎಲ್ಲರೂ ಪಾಸ್ ಅನ್ನಂಗಿರಿ ಎಕ್ಸಾಮೇ ಮಾಡ್ತಿರ್ಲಿಲ್ಲ. ಸೊ ಬದುವಲ್ದಿ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಂದು ಶಿಕ್ಷಣ ಇಲಾಖೆಯವರು ಸ್ಟ್ರಿಕ್ಟ್ ಆಗಿ SLC ಮತ್ತು ಸೆಕೆಂಡ್ PUC ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. CC ಕ್ಯಾಮೆರಾ ಆಗಿರ್ಬೋದು, ಒಂದು ವೆಬ್ ಕ್ಯಾಮೆರಾ ಮತ್ತೆ ಇತರೆ ಒಂದು ನಿಯಮಗಳನ್ನೆಲ್ಲ ಫಾಲೋ ಮಾಡೋದ್ರ ಮುಖಾಂತರ ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ. ಸೊ ಅಷ್ಟು ಕಠಿಣವಾಗಿ ಎಕ್ಸಾಮ್ ಅನ್ನ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಪಾಸ್ ಮಾಡೋ ತರ ಇದ್ರೆ ಅವ್ರು ಯಾವ ತರ ಕಟ್ಟುನಿಟ್ಟಾಗಿ ಎಕ್ಸಾಮ್ ಮಾಡ್ತಾನೆ ಇರಲಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅಷ್ಟು ಕಟ್ಟುನಿಟ್ಟಾಗಿ ಎಕ್ಸಾಮ್ ಮಾಡಿರೋದ್ರಿಂದ ಬಹುತೇಕ ಎಲ್ಲರನ್ನೂ ಕೂಡ ಅನಾವಶ್ಯಕವಾಗಿ ಸುಮ್ಮನೆ ಏನು ಬರ್ದೇ ಇಲ್ಲ ಅನ್ನೋರೆಲ್ಲ ಪಾಸ್ ಮಾಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೀವು ಬರ್ದಿದ್ರೆ ಪಾಸ್ ಆಗೋತರ ಪಾಸ್ ಅಂತೂ ಆಗ್ತೀರಾ. ಸೊ ನಂತರದಲ್ಲಿ ಇವಾಗ ವಿದ್ಯಾರ್ಥಿಗಳು ಅಂದ್ರೆ ಎಕ್ಸಾಮ್ ಆನ್ಸರ್ ಪೇಪರ್ ಅಲ್ಲಿ ಬರ್ದಿದ್ದೀರಾ ನಾನು ಹೇಳ್ತಿರೋದು, ನೀವು ಪಾಸ್ ಆಗ್ತೀರಾ ಅಂತ ಹೋಪ್ ಇಟ್ಕೋಬಹುದು. ಚೆನ್ನಾಗಿ ಬರ್ದಿದ್ದೀರಾ ಅಂತಂದ್ರೆ ನಂತರ ಬರ್ತಿರುವಂತ ಪ್ರಶ್ನೆ ಅಂದ್ರೆ SLC ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ಕೊಡ್ತಿದಾರಂತೆ. ಈ ತರ ನಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಮಾಹಿತಿಗಳು ಬರ್ತಿದೆ, ಅಥವಾ ಎಲ್ಲರೂ ಪಾಸ್ ಅಂತೆಲ್ಲ ಮಾಹಿತಿ ಬರ್ತಿದೆ ಅಂತ ಎಲ್ಲರೂ ಪಾಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಇವಾಗ 20% ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಸುದ್ದಿ ವೈರಲ್ ಆಗ್ತಿರುವಂಥದ್ದು. SLC ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ 20% ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಒಂದು ನಿಮ್ ಕೂಡ ನಮಗೆ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ಬಿಟ್ಟು ಈ ತರ ಹಾಕಿದ ನೋಡಿ, ಇದು ನಿಜಾನ ಅಂತ ಎಲ್ಲ ಕೇಳ್ತಾ ಇದ್ರಿ. 20% ಗ್ರೇಸ್ ಮಾರ್ಕ್ಸ್ ಅಂತ ಏನು ಸುದ್ದಿ ಇದೆಯಲ್ಲ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ಹೇಳಿದರೆ ಯಾವುದೇ ರೀತಿಯಾಗಿ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಶಿಕ್ಷಣ ಇಲಾಖೆ ಏನಿದೆಯಲ್ಲ, ಶಿಕ್ಷಣ ಸಚಿವರು ಹಿಂದೆ ಕೋವಿಡ್ ನ ಸಂದರ್ಭಗಳಲ್ಲಿ 20% ಕೃಪಾಂಕವನ್ನ ಕೋವಿಡ್ ಅಂದ್ರೆ ನಾರ್ಮಲ್ ಆಗಿ 10% ಕೊಡ್ತಾ ಇದ್ರು, ಅದನ್ನ ಕೋವಿಡ್ ಸಂದರ್ಭದಲ್ಲಿ 10% ಇನ್ಕ್ರೀಸ್ ಮಾಡಿ 20% ಕೃಪಾಂಕ ಅಂತ ಕೊಡ್ತಾ ಇದ್ರು ಕೋವಿಡ್ ನ ಕಾಲದಲ್ಲಿ. 2023, 22 ಈ ಒಂದು ಸಂದರ್ಭ ಏನಿತ್ತಲ್ಲ 24 ಹಿಂದಿನ ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲೂ ಕೂಡ ಕೊಟ್ಟರು. ಆ ನಂತರದಲ್ಲಿ ಅದು ಸುದ್ದಿ ಆಯಿತು. ಅಷ್ಟೆಲ್ಲ ಬೇಕಿರಲಿಲ್ಲ, ಸುಮ್ಮನೆ ಶಿಕ್ಷಣದ ಗುಣಮಟ್ಟ ಹಾಳಾಗುತ್ತೆ, ಶೈಕ್ಷಣಿಕ ಸುಧಾರಣೆ ಆಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಚರ್ಚೆ ಆಗಿ CM ಸಿದ್ದರಾಮಯ್ಯನವರು ಕೂಡ ಒಂದು ಆದೇಶವನ್ನ ಕೂಡ ಕೊಟ್ಟರು, ಯಾವುದೇ ರೀತಿ ಕೃಪಾಂಕ ಕೊಡಬೇಡಿ ಹಾಗೆ ಹೀಗೆ ಅಂತೆಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ 20% ಕೃಪಾಂಕ ಕೊಡ್ತಾ ಇದ್ರು ಕೋವಿಡ್ ನ ಸಂದರ್ಭಗಳಲ್ಲಿ. ಆದ್ರೆ ಈ ವರ್ಷ 2025 ಕೊಡ್ತಿದ್ದಾರೆ. ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹಾಗೆ ಶಿಕ್ಷಣ ಸಚಿವರು ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ 20% ಕೃಪಾಂಕ ಕೋವಿಡ್ ನ ಸಂದರ್ಭದಲ್ಲಿ ಕೊಡ್ತಿದಾರಲ್ಲ, ಆ ತರ ಯಾವುದೇ ರೀತಿ ಕೃಪಾಂಕ 20% ನಿಯಮ ಈ ವರ್ಷದಿಂದ ಅನ್ವಯ ಆಗುವುದಿಲ್ಲ, ಅದು ಇರೋದಿಲ್ಲ, ತೆಗೆದುಹಾಕಲಾಗಿದೆ ಅಂತ ಹೇಳಿರುವಂತದ್ದು. ಅಂದ್ರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನೀವೇನೇ ಎಕ್ಸಾಮ್ ಬರ್ದಿರಲ್ಲ, ಈ ವಿದ್ಯಾರ್ಥಿಗಳಿಗೆ ಕೃಪಾಂಕ 20% ಇರುವುದಿಲ್ಲ. ಆದ್ರೆ ಇನ್ನ 10% ನಾರ್ಮಲ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಅಥವಾ ಹಿಂದೆ ಒಂದು ಮಂಡಳಿ ಇತ್ತಲ್ಲ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಆ ಒಂದು ಮಂಡಳಿಯವರು 10% ಕೃಪಾಂಕವನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಕೊಡ್ತಾ ಬರ್ತಿದ್ರು. ಅಂದ್ರೆ ಫೇಲ್ ಆಗೋ ಹಂತದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಕೃಪಾಂಕ ಅಂತ ಕೊಡ್ತಾ ಇದ್ರು. ಆದ ಕುರಿತು ಇವಾಗ ಶಿಕ್ಷಣ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಕೊಡ್ಬೇಕಾ ಬೇಡಬೇಕಂದ್ರೆ CM ಸಿದ್ದರಾಮಯ್ಯ ಅವರು ಆದೇಶವನ್ನ ಕೂಡ ಕೊಟ್ಟಿದ್ದಾರಂತೆ, ಕೃಪಾಂಕವನ್ನ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಕೃಪಾಂಕ ಕೊಡೋದ್ರಿಂದ ಯಾವುದೇ ಉಪಯೋಗ ಆಗೋದಿಲ್ಲ, ಆ ಕಾರಣಕ್ಕೆ ಕೃಪಾಂಕ ಕೊಡಬೇಡಿ ಅಂತ. ಹಾಗಾಗಿ ಈಗ ಒಂದು ಚರ್ಚೆನ ಅದ್ರ ಬಗ್ಗೆ ನಾವು ಮಾಡ್ತೀವಿ. ಯಾಕಂದ್ರೆ 1-2 ಮಾರ್ಕ್ಸ್ ಅಲ್ಲಿ ಹತ್ರ ಬಂದು ಫೇಲ್ ಆಗುವಂತ ವಿದ್ಯಾರ್ಥಿಗಳಿಗೆ ಕೃಪಾಂಕ ಕೊಟ್ಟು ಪಾಸ್ ಮಾಡುವಂತ ಒಂದು ನಿರ್ಧಾರ ಏನಿತ್ತಲ್ಲ ಶಿಕ್ಷಣ ಇಲಾಖೆಯಿಂದ, 10% ಕೃಪಾಂಕ ಅಂತ ಕೊಡ್ತಿರು. 8 ಮಾರ್ಕ್ಸ್ ಅಥವಾ ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಅಂದ್ರೆ ಪರ್ ಸಬ್ಜೆಕ್ಟ್ ಅಲ್ಲಿ ಟೋಟಲ್ ಮಾರ್ಕ್ಸ್ಗೆ ಅನ್ವಯ ಆಗಿ ಆ ತರ ಬರ್ತಾ ಇತ್ತು ಥಿಯರಿ ಮಾರ್ಕ್ಸ್ಗೆ ಪರ್ಸೆಂಟೇಜ್ ವೈಸ್ ಅಲ್ಲಿ. ಆ ತರ ವಿದ್ಯಾರ್ಥಿಗಳಿಗೆ ಕೃಪಾಂಕ ಕೊಡ್ತಿರಲ್ಲ. ಆ ತರ ಫೇಲ್ ಆಗುವಂತ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಹತ್ರ ಬಂದು ಫೇಲ್ ಆಗುವಂತ ವಿದ್ಯಾರ್ಥಿಗಳಿಗೆ ಒಂದು ಕರುಣಾ ಭಾವನೆಯಿಂದ ಒಂದು ಪಾಸಿಂಗ್ ಮಾರ್ಕ್ಸ್ ನ ಒಂದು 2-3 ಮಾರ್ಕ್ಸ್ ಕೊಟ್ಟರೆ ಪಾಸ್ ಆಗ್ತಾರೆ ಅನ್ನೋ ತರ ಕೊಡ್ತಾ ಇದ್ರು. ಅದನ್ನ ಗ್ರೇಸ್ ಅಂತಾನೂ ಕೂಡ ಪರಿಗಣಿಸ್ತಾ ಇದ್ರು. ಆ ತರ ಕೊಡಬೇಕಾ ಬೇಡವಾ ಅಂತ ಒಂದು ಚರ್ಚೆನ ಮಾಡ್ತೀವಿ, ಸಭೆನ ಮಾಡ್ತೀವಿ ಅಂದ್ಬಿಟ್ಟು ಈಗ ಒಂದು ಮಾಹಿತಿ ಬಂದಿರೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ 20% ಕೃಪಾಂಕ ಅಂತೂ ಇರೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಯಾವುದೇ ರೀತಿ 20% ಕೃಪಾಂಕ ಹಾಗೆ ಹೀಗೆ ಅಂತ ನಿಮ್ಗೆ ಏನಾದ್ರು ಮಾಹಿತಿ ಬಂದ್ರು ಕೂಡ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಸೊ ನಂತರದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾಹಿತಿನ ಶೇರ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಮಾರಿದ ವಿಡಿಯೋ ಶೇರ್ ಮಾಡಿ.